ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿತ್ ಭಾಗ್ಯ ವ್ಲಾಗ್ಸ್. ನಾನಿವತ್ತು ತಾಲಿಪಟ್ಟಿ ಮಾಡಿ ತೋರ್ಸತ್ತೇನೆ ರೀ, ಉತ್ತರ ಕರ್ನಾಟಕ ಸ್ಪೆಷಲ್. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ಕಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿರಿ. ನಾನಿಲ್ಲಿ ಒಂದು ಕ್ಯಾರೆಟ್ನ ಈ ಥರ ತುರಿದ್ಬಿಟ್ಟು ಇಟ್ಕೊಂಡೇನಿ ರೀ. ಆಮೇಲೆ ಸೌತೆಕಾಯಿನೂ ತುರಿದಿಟ್ಕೊಂಡೇನಿ ರೀ, ಕೊತ್ತಂಬರಿ ಮತ್ತು ಒಂದು ಉಳ್ಳಾಗಡ್ಡಿನ ದೊಡ್ಡದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನ ಕುಟ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡೇನಿ ರೀ. ಮತ್ತು ಒಂದು ಟೊಮ್ಯಾಟೋನ ತೊಗೊಂಡೇನಿ ರೀ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಡೆದು ಹಿಟ್ಟಿರ್ತೈತಲ್ಲ ರೀ, ಅದನ್ನ ಚಾನಿಸ್ಕೊಂಡು ಇಟ್ಕೊಂಡೇನಿ ರೀ. ಒಡೆದು ಹಿಟ್ಟು ನಿಮ್ಮ ಹತ್ರ ಏನಾದರೂ ಇರಲಿಲ್ಲ ಅಂದ್ರೆ ರೀ, 1 ಕಪ್ಪ ಜೋಳದ ಹಿಟ್ಟು ಹಾಕೋರಿ, 1.5 ಕಪ್ಪ ಗೋಧಿ ಹಿಟ್ಟು, 1 ಸ್ಪೂನ್ ಆಗೋಷ್ಟು ಕಡ್ಲೆ ಹಿಟ್ಟು ರೀ, 1/2 ಕಪ್ ಆಗೋಷ್ಟು ಉದ್ದಿನಬೇಳೆ ಸೇರಿಸ್ಕೋರಿ. ನಾನಿಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೇನೆ ರೀ, ಮತ್ತು ಚಿಟಿಕೆ ಅರಿಶಿನ ಹಾಕ್ಕೊಳಕತ್ತೇನೆ ರೀ. ಎಲ್ಲನೂ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇವಾಗ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಏನು ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದು ಅಲ್ರಿ ಅವನ್ನ ಸೇರಿಸ್ಕೊಳ್ಳೋಣ ರೀ. ನಾನಿಲ್ಲಿ ಕ್ಯಾರೆಟ್ ಹಾಕ್ಕೊಳಕತ್ತೇನೆ ರೀ, ಮತ್ತು ಸೌತೆಕಾಯಿ ಏನು ತುರಿದು ಇಟ್ಕೊಂಡಿದ್ದು ಅಲ್ರಿ ಅದನ್ನೂ ಹಾಕ್ಕೊಳಕತ್ತೇನೆ ರೀ, ಮತ್ತು ಟೊಮ್ಯಾಟೊ ಹಾಕ್ಕೊಂಡೇನಿ ರೀ. ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಸೇರಿಸ್ಕೊಂಡೇನಿ ರೀ. ಇದನ್ನು ಹಸಿಮೆಣ್ಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಏನು ಪೇಸ್ಟ್ ಮಾಡಿಟ್ಕೊಂಡೇನಲ್ಲ ರೀ ಅದನ್ನೂ ಸೇರಿಸ್ಕೊಳಕತ್ತೇನೆ ರೀ. ನೀವು ಎಕ್ಸ್ಟ್ರಾ ಬೇಕಾದ್ರೆ ಖಾರ ಪುಡಿನೂ ಹಾಕೋಬಹುದು ರೀ. ಇದಕ್ಕೆ ಕೊತ್ತಂಬರಿ ಹಾಕಿ ಇನ್ನು ಚಲೋ ತಂಗೆ ಇದನ್ನ ಕಳಿಸ್ಕೊಂಬರೋಣ ರೀ. ಇಷ್ಟು ಇದ್ರೆ ಸಾಕ್ರಿ, ಇದಕ್ಕೆ ಮತ್ತೇನು ಆ್ಯಡ್ ಮಾಡ್ಕೊಂಡಿಲ್ಲ ರೀ. ನಾನು ಇದನ್ನು ಚಲೋ ತಂಗೆ ನಾದ್ಕೊಂಬರೋಣ ರೀ. ಸ್ವಲ್ಪ ಹಿಂಗೆ ಕೈಯಲ್ಲಿ ತಟ್ಟು ಹಂಗಿರ್ಬೇಕು ರೀ, ಭಾಳ ಗಟ್ಟಿನೂ ನಾದ್ಕೋಬೇಡ್ರಿ. ಗಟ್ಟಿ ನಾದ್ಕೊಂಡ್ರೆ ನೀವು ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೋದು ರೀ, ಏನು ಪ್ರಾಬ್ಲಮ್ ಇಲ್ಲ. ಈ ಥರನೂ ಮಾಡ್ಬೋದು ರೀ, ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೋಬೋದು ರೀ. ನಾನಿಲ್ಲಿ ಎಣ್ಣೆ ಹಚ್ಚಿ ಮಾಡೋದು ವಿಧಾನ ತೋರ್ಸಕತ್ತೇನೆ ರೀ. ಈ ಥರ ಹಿಟ್ಟನ್ನು ಕಲಿಸ್ಕೊಂಬರ್ರಿ ಚಲೋ ತಂಗೆ. ನಾವು ಒಂದು ಸ್ವಲ್ಪ ಗೋಧಿ ಹಿಟ್ಟು ಜಾಸ್ತಿ ಹಾಕೋಬೇಕಾಗ್ತೈತೆ ರೀ. 1 ಕಪ್ ಜೋಳದ ಹಿಟ್ಟು ಹಾಕೊಂಡ್ರೆ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕೋಬೇಕು ರೀ. ಮತ್ತು ಕಡ್ಲೆ ಹಿಟ್ಟನ್ನು ಜಸ್ಟ್ 1 ಸ್ಪೂನ್ ಹಾಕೋರಿ. 1/2 ಕಪ್ ಉದ್ದಿನಬೇಳೆ ಹಾಕೋರಿ, ಅಷ್ಟು ಸಾಕ್ರಿ. ಉದ್ದಿನಬೇಳೆ ಹಿಟ್ಟು ರೀ, ಮತ್ತು ಬೇಳೆ ಎಲ್ಲ ಉದ್ದಿನಬೇಳೆ ಹಿಟ್ಟು ಹಾಕೋರಿ. ಇದನ್ನು ಇವಾಗ ನಾನು ಒಂದು ತವ ಇಟ್ಕೊಳಕತ್ತೀನಿ ರೀ. ತವ ಇಟ್ಕೊಂಡು ಇವಾಗ ಹಿಟ್ಟನ್ನು ನೆನೆ ಹಾಕಿ ಇಟ್ಕೊಂಡೀನಿ ರೀ. ನಾನು ಹಿಟ್ಟನ್ನು ನೆನೆದೈತ್ರಿ. ಇವಾಗ ಅದಕ್ಕೆ ಎಣ್ಣೆ ಹಚ್ಕೊಂಡು ಇನ್ನೊಂದು ಸ್ವಲ್ಪ ಚಲೋ ತಂಗೆ ನಾದ್ಕೊಳ್ಳೋಣ ರೀ. ಈ ಥರ ನಾದ್ಕೋದ್ರಿಂದ ಹಿಟ್ಟಿನಾಗ ಜಿಗುಟು ಚಲೋ ತಂಗೆ ಬರ್ತೈತ್ರಿ. ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ರೀ. ನಾ ಇಲ್ಲಿ ಲಟ್ಸಕ್ಕೆ ತಗಡು ಯೂಸ್ ಮಾಡತ್ತೀನಿ ರೀ, ಮತ್ತು ಹಿಟ್ಟು ತೊಗೊಂಡೇನಿ ರೀ, ಜೋಳದ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಳಕ್ರಿ. ಇವಾಗ ಒಂದು ಉಳ್ಳಿ ತೊಗೊಳತ್ತೀನಿ ನೋಡಿರಿ. ಉಳ್ಳಿ ದೊಡ್ಡ ತೊಗೊಂಡು ನಾನಿಲ್ಲಿ ಹಿಟ್ಟು ಹಚ್ಕೊಂಡು ಅದನ್ನು ತಟ್ಕೊಳಕತ್ತೇನೆ ರೀ. ಮತ್ತು ನೀವು ಎಣ್ಣೆ ಅಪ್ಲೈ ಮಾಡ್ಕೊಂಡು ಎಷ್ಟು ತೆಳ್ಳಗೆ ಬೇಕಲ್ಲ ಅಷ್ಟು ತೆಳ್ಳಗೆ ನೀವು ಲಟ್ಟಿಸ್ಕೋಬೋದು ರೀ. ಅವೇನು ಹರಿಯೋದಿಲ್ಲ, ಏನೂ ಇಲ್ಲರಿ. ನಿಮ್ಗೆ ಹೆಂಗೆ ಬೇಕಲ್ಲ ಹಂಗೆ ಲಟ್ಟಿಸ್ಕೋಬೋದು ರೀ. ನೋಡಿರಿ ಇಲ್ಲಿ ನಾನು ಇಲ್ಲಿ ಲಟ್ಟಿಸಿ ತೋರ್ಸಕತ್ತೇನೆ ರೀ. ಮತ್ತು ನಾನಿಲ್ಲಿ ಒಂದು ಸ್ವಲ್ಪ ಸಣ್ಣ ಮಾಡಿ ತೋರ್ಸೇನಿ ರೀ. ನೀವು ಬೇಕಾದ್ರೆ ದೊಡ್ಡವನ್ನು ಮಾಡ್ಕೋಬೋದು ರೀ. ಇವಾಗ ತೆಮಿ ಕಾದೈತೆ ರೀ. ತೆಮಿಗೆ ಎಣ್ಣೆ ಹಾಕ್ಕೊಂಡು ಏನು ಪರೋಟ ಮಾಡಿದ್ದು ಅಲ್ರಿ ಅದನ್ನ ಹಾಕೊಳ್ಳೋಣ ರೀ. ದಂಡಿಗೆಲ್ಲ ಎಣ್ಣೆ ಹಾಕ್ಕೊಂಡು ಚಲೋ ತಂಗೆ ಬೇಯಿಸ್ಕೋಬೇಕು ರೀ. ಒಂದು ಸೈಡ ಚಲೋ ತಂಗೆ ಬೇಯ್ದ ನಂತರ ಇನ್ನೊಂದು ಸೈಡ ಹೊಳಿಸ್ಕೋಬೇಕ್ರಿ. ಮತ್ತು 2 ಸೈಡ ಚಲೋ ತಂಗೆ ಬೇಯಿಸ್ಕೊಂಡ್ರೆ ಮಸ್ತ್ ಆಗ್ತಾವ್ರಿ. ಏನಾದರೂ ಬ್ರೇಕ್ಫಾಸ್ಟಿಗೆ ತಟ್ಟನ ಮಾಡ್ಕೋದಿತ್ತಂದ್ರೆ ಈ ಥರ ಮಾಡ್ಕೋಬೋದು ರೀ. ಎಲ್ಲ ಥರ ಹಿಟ್ಟು ಹಾಕಿ ಮಾಡ್ಕೋಬೋದು ರೀ, ಭಾರಿ ಟೇಸ್ಟ್ ಆಗ್ತಾವ್ರಿ. ಮತ್ತು ಇದ್ರ ಜೋಡಿ ಶೇಂಗಾ ಚಟ್ನಿ ಮೊಸರು ಇದ್ರೆ ಸಾಕ್ರಿ, ಮತ್ತು ಏನೂ ಬೇಡ ರೀ. ಇದಕ್ಕೆ ಸಪ್ರೇಟ್ ಸಬ್ಜಿ ಮಾಡೋದು ಇದನ್ನು ಮಾಡೋದು ಅಂತೇನೂ ಇಲ್ಲರಿ. ನೋಡಿರಿ ಇವಾಗ ಒಂದು ಮಾಡಿ ತೋರ್ಸೇನಿ ರೀ. ಅದೇ ಥರ ಇನ್ನೊಂದನ್ನು ಮಾಡಿ ತೋರಿಸ್ತೇನೆ ರೀ. ಈ ಥರ ನೀವು ಬೇಕಾದ್ರೆ ದೊಡ್ಡದು ಉಳ್ಳಿ ತೊಗೊಂಡು ದೊಡ್ಡ ಸಹ ಮಾಡ್ಕೋಬೋದು ರೀ. ನಾನಿಲ್ಲಿ ಚಿಕ್ಕ ಚಿಕ್ಕದನ್ನ ಮಾಡ್ಕೊಂಡೇನಿ ರೀ. 2 ಸೈಡ ಎಣ್ಣೆ ಚಲೋ ತಂಗೆ ಹಚ್ಕೊಂಡು ಅವನ್ನ ಲಟ್ಟಿಸ್ಕೊಂಡು ಬರ್ರಿ. ನೋಡಿರಿ ಇಲ್ಲಿ ಈ ಥರ ಲಟ್ಟಿಸ್ಕೋಬೇಕ್ರಿ. ಒಂದು ಕೈಯಲ್ಲಿ ತಗಡು ತಿರ್ಸ್ಕೊಂಡು ಇದನ್ನು ಹಿಂಗೆ ಲಟ್ಟಿಸ್ಕೋಬೇಕ್ರಿ. ತಗಡ್ ಮ್ಯಾಗಾದ್ರೆ ಆರಾಮಾಗಿ ಆಗ್ತಾವ್ರಿ, ಭಾರಿ ಈಸಿ ಆಗ್ತಾವ್ರಿ. ನೀವು ಬೇಕಾದ್ರೆ ಬಟರ್ ಪೇಪರ್ ಸಹ ಯೂಸ್ ಮಾಡ್ಕೋಬೋದು ರೀ. ಬಟರ್ ಪೇಪರ್ ಮ್ಯಾಗನೂ ಮಾಡೋಕೆ ಬರ್ತೈತ್ರಿ. ನೋಡಿರಿ ಈ ಥರ ತಗಡ್ ಮ್ಯಾಗ ಹಾಕೊಂಡ ನಂತರ ಈ ಥರ ಬಿಡಿಸ್ಕೋಬೇಕ್ರಿ ಕೈಯಿಂದ. ಇಷ್ಟಾದ್ರೆ ಮುಗೀತ್ರಿ ಇದು.
ಇದಕ್ಕೆ ದಂಡಿಗೆಲ್ಲ ಎಣ್ಣೆ ಹಚ್ಕೊಂಡು ಅಚಿಕ್ ಚಲೋ ತಂಗೆ ಬೇಯಿಸ್ಕೊಂಡ್ರೆ ಮುಗೀತ್ರಿ. ಭಾರಿ ಮಸ್ತ್ ಆಗ್ತಾವ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಮತ್ತು ನೀವು ಹಂಗೆ ತಿನ್ಬೋದ್ರಿ, ಏನೂ ಇಲ್ದ ಮತ್ತು ಹೆಲ್ತಿಗೇನು ಒಳ್ಳೇದ್ರಿ. ಇದಕ್ಕೆ ಕ್ಯಾರೆಟ್ ಹಾಕಿದವ್ರಿ, ಸೌತೆಕಾಯಿ ಹಾಕೇವ್ರಿ, ಮತ್ತು ಉಳ್ಳಾಗಡ್ಡಿ ಹಾಕೇವ್ರಿ. ಇವಾಗ ಸರ್ವ್ ಮಾಡತ್ತೀನಿ ನೋಡಿರಿ. ನಾನು ಇಲ್ಲಿ ಶೇಂಗಾ ಚಟ್ನಿ ಮೊಸರು ಜೋಡಿ ಸರ್ವ್ ಮಾಡಿದ್ದೇನೆ ರೀ. ನಿಮ್ಗೇನಾದರೂ ನನ್ನ ವೀಡಿಯೋಸ ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಮತ್ತು ಸಿಗೋಣಂತ ಇನ್ನೊಂದು ರೆಸಿಪಿ ಒಳಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.